PMFME ಪ್ರಧಾನಮಂತ್ರಿಗಳಿಂದ ಕಿರು ಆಹಾರ ಉದ್ಯಮಗಳ ಔಪಚಾರೀಕರಣ. ಭಾರತವು ವೈವಿಧ್ಯಮಯ ಆಹಾರ ಪದಾರ್ಥಗಳಿಗೆ ನೆಲೆಯಾಗಿದೆ. ಇದು ನಮ್ಮ ದೇಶದ ಶ್ರೀಮಂತ ಜೀವ ವೈವಿಧ್ಯ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿಬಿಂಬಿಸುತ್ತದೆ. ಆಹಾರ ಉದ್ಯಮವು ಔಪಚಾರಿಕವಾಗಿ ಸಂಘಟಿತವಾಗಲು ಸಹಾಯ ಮಾಡಲು ಸರ್ಕಾರವು ಒಂದು ಹೊಸ ಯೋಜನೆಯನ್ನು ಪರಿಚಯಿಸಿದೆ. ಸರ್ಕಾರವು ಆಹಾರ ಸಂಸ್ಕರಣಾ ಉದ್ಯಮವನ್ನು ಉತ್ತೇಜಿಸಲು ಈ ಒಂದು ಆಸಕ್ತಿದಾಯಕ ಯೋಜನೆಯನ್ನು ಕಾರ್ಯಗತಗೊಳಿಸಿದ್ದು, ಈಗ ಇದನ್ನು ಮಾರ್ಚ್ 2026ರವರೆಗೆ ವಿಸ್ತರಿಸಲಾಗಿದೆ. ಯೋಜನೆಯ ವಿಶೇಷತೆಗಳೇನೆಂದರೆ, ಹೊಸ ಘಟಕಗಳು ಮಾತ್ರವಲ್ಲದೆ ಅಸ್ತಿತ್ವದಲ್ಲಿರುವ ಘಟಕಗಳು ಸಹ ಹಣಕಾಸಿನ ನೆರವು ಪಡೆಯಬಹುದು. ರೆಸ್ಟೋರೆಂಟ್ಗಳನ್ನು ಹೊರತುಪಡಿಸಿ ಬೇಕರಿ ವ್ಯವಹಾರ ಸೇರಿದಂತೆ ಆಹಾರ ಸಂಸ್ಕರಣೆಯ ಎಲ್ಲಾ ಇತರೆ ಚಟುವಟಿಕೆಗಳು ಅರ್ಹವಾಗಿದೆ. ಮತ್ತೊಂದು ವಿಶೇಷತೆ ಏನೆಂದರೆ, ಕನಿಷ್ಠ ಶಿಕ್ಷಣ ಅರ್ಹತೆ ಇಲ್ಲ, ಅವಿದ್ಯಾವಂತರು ಸಹ ಪ್ರಯೋಜನಗಳನ್ನು ಪಡೆಯಬಹುದು. ಈ ಯೋಜನೆಯು ಸಂಪೂರ್ಣವಾಗಿ ಆನ್ಲೈನ್ ಪ್ರಕ್ರಿಯೆಯನ್ನು ಕಲ್ಪಿಸುತ್ತದೆ. ಇದರಲ್ಲಿ ಫಲಾನುಭವಿಗಳು, DRP ಇಲಾಖೆ ಮತ್ತು ಬ್ಯಾಂಕ್ಗಳಂತಹ ಎಲ್ಲಾ ಭಾಗವಹಿಸುವವರು ಸಾಮಾನ್ಯ ಪೋರ್ಟಲ್ಗೆ ಸಂಪರ್ಕ ಹೊಂದಿದ್ದಾರೆ. ಅಗತ್ಯವಿರುವ ಯಾವುದೇ ಬೆಂಬಲಕ್ಕಾಗಿ DRP ಅನ್ನು ಸಂಪರ್ಕಿಸಿ. ಯೋಜನೆಯಡಿಯಲ್ಲಿ ಆಹಾರ ಉದ್ಯಮಗಳಿಗೆ ಸಾಲ ಪಡೆಯುವುದು ತುಂಬಾ ಸುಲಭ. ಸರ್ಕಾರವು ಪ್ರಗತಿಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತದೆ. ಸರ್ಕಾರವು 10 ಲಕ್ಷದವರೆಗೆ 35% ಸಬ್ಸಿಡಿ ನೀಡುತ್ತದೆ. ಅಲ್ಲದೆ ಕರ್ನಾಟಕ ಸರ್ಕಾರವು ಮಾರ್ಚ್ 2025ರವರೆಗೆ ಹೆಚ್ಚುವರಿಯಾಗಿ 15% ನೀಡುತ್ತಾ ಇದೆ. ಫಲಾನುಭವಿಗಳಿಗೆ ಹ್ಯಾಂಡ್ ಹೋಲ್ಡಿಂಗ್ ಬೆಂಬಲವನ್ನು ಒದಗಿಸಲು ಸರ್ಕಾರವು ಎಲ್ಲಾ ಜಿಲ್ಲೆಗಳಲ್ಲಿ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳನ್ನು ನೇಮಿಸಿದೆ. ಫಲಾನುಭವಿಗಳನ್ನು ಹ್ಯಾಂಡ್ ಹೋಲ್ಡಿಂಗ್ ಮಾಡುವುದು ಅವರ ಜವಾಬ್ದಾರಿಯಾಗಿದೆ. ಯೋಜನೆಯ ವಿವಿಧ ಅಂಶಗಳ ಬಗ್ಗೆ ಅವರಿಗೆ ಶಿಕ್ಷಣ ನೀಡುವುದು, ದಾಖಲೆಗಳನ್ನು ಸಿದ್ಧಪಡಿಸಲು, ದಾಖಲೆಗಳನ್ನು ಅಪ್ಲೋಡ್ ಮಾಡಲು ಮಾರ್ಗದರ್ಶನ ನೀಡುವುದು ಮತ್ತು ಸಾಲ ಮಂಜೂರು ಮಾಡುವವರೆಗೂ ಯಾವುದೇ ಸಮಸ್ಯೆಗಳನ್ನು ಪರಿಹರಿಸುವುದು ಇದರಲ್ಲಿ ಸೇರಿದೆ. ಕೃಷಿ ಇಲಾಖೆಯು ಕರ್ನಾಟಕದಲ್ಲಿ ಯೋಜನೆಯನ್ನು ಕಾರ್ಯಗತಗೊಳಿಸಲು ನೋಡಲ್ ಏಜೆನ್ಸಿಯಾಗಿದೆ. ನೀವು ಕೃಷಿ ಇಲಾಖೆಯ ಸ್ಥಳೀಯ ಕಚೇರಿಯನ್ನು ಸಂಪರ್ಕಿಸಬಹುದು. ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಯನ್ನು ಆಯ್ಕೆ ಮಾಡಲು ಅವರು ನಿಮಗೆ ಸಹಾಯ ಮಾಡ್ತಾರೆ. ಇದೇ ರೀತಿ ಉದ್ಯಮಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕಾದಲ್ಲಿ ಈ ಚಾನಲ್ಗೆ ಫಾಲೋ ಮಾಡಿ ಇಟ್ಕೊಂಡಿರಿ. ಹಾಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ.